ನಮಸ್ಕಾರ ಗುರು, ನೀವು ನೋಡ್ತಾ ಇದ್ದೀರಾ ಸಂತೋಷ್ ಸ್ಟೋರೀಸ್. ನಾನು ನಿಮ್ಮ ಪ್ರೀತಿಯ ಸಂತೋಷ್. ಇವತ್ತಿನ ವಿಚಾರ ಬಂದು ಕ್ರಿಕೆಟ್ ಅಭಿಮಾನಿಗಳ ಮನಸ್ಸು ಗೆದ್ದ ಶ್ರೇಯಸ್ ಅಯ್ಯರ್. ಗೊತ್ತಿರ್ಬೋದು ಇವತ್ತು ಶ್ರೇಯಸ್ ಅವರು ಯಾವ ರೀತಿ ಬ್ಯಾಟಿಂಗ್ ಆಡ್ತಿದ್ರು ಅಂದರೆ ಪಕ್ಕಾ ಸೆಂಚುರಿ ಹೊಡೆತಾರೆ. ಶ್ರೇಯಸ್ ಅಯ್ಯರ್ ಅನ್ನೋ ರೀತಿ ಬ್ಯಾಟಿಂಗ್ ಆಡ್ತಿರೋ ಅಂತ ಹೇಳಬೇಕು. ಪಂಜಾಬ್ ಮತ್ತು GT ಮ್ಯಾಚ್ ಇದೆ ಇವತ್ತು. ಆದರೆ ನಮ್ಮ RCB ಪ್ಲಸ್ಗಳು RCB ಬಿಟ್ಟವರು ಕೂಡ ಚೆನ್ನಾಗಿ ಆಡ್ತಾರೆ. ಮ್ಯಾಕ್ಸ್ವೆಲ್ ಮತ್ತು ನಮ್ಮ ಸಿರಾಜ್ ಮಿಯಾ ಅಂತ ಹೇಳಬೇಕು. ಮ್ಯಾಕ್ಸ್ವೆಲ್ ಅವರು 0ಗೆ ಔಟ್ ಆಯ್ತು. ಸಿರಾಜ್ ಮಿಯಾ ಅವರು 54 ರನ್ ಕೊಟ್ಟಿದ್ದಾರೆ 4 ಓವರ್ ಮಾಡಿ ಅಂತ ಹೇಳಬೇಕು. ಇವತ್ತು ಪಂಜಾಬ್ ಅವರು 243ಕ್ಕೆ 5 ವಿಕೆಟ್ನ ಕಳ್ಕೊಂಡಿದ್ದಾರೆ ಅಂತ ಹೇಳಬೇಕು. ಮತ್ತು GT ತಂಡದ 134, ನಾನೀಗ ವಿಡಿಯೋ ಮಾಡೋ ಸಮಯದಲ್ಲಿ 134ಕ್ಕೆ ಚೇಸ್ ಮಾಡ್ತಿರೋದು ಕೂಡ 11 ಓವರ್ಗೆ ಚೇಸ್ ಮಾಡಿದ್ರು ಆಶ್ಚರ್ಯ ಇಲ್ಲ ಅಂತ ಹೇಳಬೇಕು. ಶ್ರೇಯಸ್ ಅಯ್ಯರ್ ಏನಪ್ಪ ಮನಸ್ಸು ಗೆದ್ದು ಅನ್ನೋದಾಯ್ತು ಅಂದರೆ ಶಶಾಂಕ್ ಸಿಂಗ್ ಮತ್ತು ಶ್ರೇಯಸ್ ಅಯ್ಯರ್ ಬ್ಯಾಟಿಂಗ್ ಆಡಬೇಕಾದ್ರೆ ಶಶಾಂಕ್ ಸಿಂಗ್ ಅವರು ಬ್ಯಾಟಿಂಗ್ ಆಡ್ತಿರ್ತಾರೆ. ಲಾಸ್ಟ್ ಓವರ್ ಸ್ಕ್ರೀಸಲ್ಲಿದ್ದಾಗ ಶ್ರೇಯಸ್ ಅಯ್ಯರ್ ಅವರು ಶಶಾಂಕ್ ಸಿಂಗ್ಗೆ ಹೇಳ್ತಾರೆ, ನನಗೆ ಸೆಂಚುರಿ ಬೇಡ, ನೀನು ಟೀಮ್ಗೋಸ್ಕರ ಆಡು, ನಿನ್ನ ಸ್ಕೋರ್ಗೋಸ್ಕರ ಆಡು, ನೀನು ಟೀಮ್ಗೋಸ್ಕರ ರನ್ ಮಾಡು, ನನಗೆ ಸೆಂಚುರಿ ಅವಶ್ಯಕತೆ ಇಲ್ಲ, ನೀನೇ ಲಾಸ್ಟ್ ಓವರ್ ಪೂರ ನೀನೇ ಆಡು, ನನಗೆ ಸ್ಟ್ರೈಕ್ ಕೊಡಬೇಡ, ನೀನು ಬೀಚ್ ಹೊಡೆಯೋಕ್ಕೆ ಟ್ರೈ ಮಾಡು, 6 ಬೌಂಡ್ರಿಲ್ಲ ಡೀಲ್ ಮಾಡೋಕ್ಕೆ ಮ್ಯಾಚ್ನ ಟ್ರೈ ಮಾಡು ಅಂತ ಶಶಾಂಕ್ ಸಿಂಗ್ ಅವರಿಗೆ ಶ್ರೇಯಸ್ ಅಯ್ಯರ್ ಹೇಳ್ತಾರಂತೆ. ಆ ಕಾರಣದಾಗಿ ಶಶಾಂಕ್ ಸಿಂಗ್ ಅವರಿಗೆ ಸ್ಟ್ರೈಕ್ ಕೊಡ್ದಂಗೆ ಪೂರ ಓವರ್ ಅವರೇ ಆಡೋದು, ಅವರೇ ವೀಸ್ ಆಡ್ತಾರೆ ಅಂತ ಹೇಳಬೇಕು. ಆ ಕಾರಣದಾಗಿ ಶ್ರೇಯಸ್ ಅಯ್ಯರ್ ಕೂಡ ಮನೆಗೆ ಗೆದ್ರು ನನಗೆ ಸೆಂಚುರಿನೇ ಬೇಡ, ಟೀಮ್ ಗೆಲ್ಲಬೇಕು ಅಂತ. ಇದ್ರ ಬಗ್ಗೆ ನಿಮ್ಮ